ಬಾಗಲಕೋಟೆ ಸೋಲಿಸಿ ಸೇಡು ತೀರಿಸಿಕೊಂಡ ಯತ್ನ. ಯಡಿಯೂರಪ್ಪ ವಿರುದ್ಧ ಸೈಲೆಂಟ್ ಆಗಿ ಗೆದ್ದ ಹಿಂದೂ. ಬಿಜೆಪಿ ವರಿಷ್ಠರಿಗೆ ಯತ್ನಾಳ್ ವಿರುದ್ಧ ಯಡಿಯೂರಪ್ಪ ದೂರು. ಮತ್ತೊಂದು ಸುತ್ತಿನ ಬಣ ಬಡಿದಾಟ ಬಿಜೆಪಿಗೆ ಬಿಗ್ ಶಾಕ್, ಬಿಗ್ ಶಾಕ್, ಬಿಗ್ ಶಾಕ್. ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ರಾಜ್ಯದಲ್ಲಿ ಉಪಚುನಾವಣೆಯ ರಿಸಲ್ಟ್ ಬಂದಾಯಿತು. ಎರಡೂ ಕ್ಷೇತ್ರಗಳನ್ನ ಕಾಂಗ್ರೆಸ್ ಕೂಡ ಗೆದ್ದಾಯಿತು. ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಯಡಿಯೂರಪ್ಪ ಹಾಗೆ ಕುಮಾರಸ್ವಾಮಿ ಈ ನಾಲ್ಕು ನಾಯಕರ ರಾಜಕೀಯ ಚದುರಂಗದಾಟಕ್ಕೆ ಈ ಉಪಚುನಾವಣೆಯ ಫಲಿತಾಂಶ ಯಾವ ರೀತಿ ಟ್ವಿಸ್ಟ್ ಅನ್ನ ನೀಡುತ್ತೆ? ದಾವಣಗೆರೆಯಲ್ಲಿ ಕಾಂಗ್ರೆಸ್ ಗೆಲ್ಲೋದಕ್ಕೆ ಕಾರಣಗಳು ಏನೇನು? ಹಾಗೆ ಬಾಗಲಕೋಟೆಯಲ್ಲಿ ಬಿಜೆಪಿ ಸೋಲೋದಕ್ಕೂ ಕಾರಣಗಳೇನು? ಬಾಗಲಕೋಟೆಯಲ್ಲಿ ಬಿಜೆಪಿಯನ್ನ ಸೋಲಿಸಿದ್ರ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಹಾಗಾದ್ರೆ ಯತ್ನಾಳ್ ರಾಜಕೀಯ ಹಣೆ ಬರಹ ಏನಾಗುತ್ತೆ? ವೆಲ್ಕಮ್ ಟು ವಾಂಟೇಜ್ ವಿತ್ ನಿಶ್ಚಿತಾ. ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ದಾವಣಗೆರೆ ಹಾಗೆ ಬಾಗಲಕೋಟೆ ಉಪಚುನಾವಣೆಯಲ್ಲಿ ಬಿಜೆಪಿ ಸೋತಿದೆ. ಗೆಲುವಿಗೆ ಸಾವಿರ ಸರದಾರರು, ಆದ್ರೆ ಸೋಲಿಗೆ ಹೊಣೆ ಯಾರು ಅನ್ನುವಂತೆ ಈ ಸಂದರ್ಭದಲ್ಲಿ ಬಿಎಸ್ ಯಡಿಯೂರಪ್ಪ ಅವರು ಯತ್ನಾಳ್ ವಿರುದ್ಧ ಕಿಡಿಕಾರಿದ್ದಾರೆ. ಬಾಗಲಕೋಟೆಯಲ್ಲಿ ಬಿಜೆಪಿಯ ಸೋಲಿಗೆ ಯತ್ನಾಳ್ ಅವರೇ ಕಾರಣ ಅಂತ ಹೇಳಿ ಬಿಜೆಪಿ ಹೈಕಮಾಂಡ್ಗೆ ದೂರನ್ನ ಸಲ್ಲಿಸಿದ್ದಾರೆ. ಹಾಗಾದ್ರೆ ಯತ್ನಾಳ್ ಬಾಗಲಕೋಟೆಯಲ್ಲಿ ಮಾಡಿರುವಂತಹ ಎಡವಟ್ಟುಗಳೇನು? ಯತ್ನಾಳ್ ಹೆಸರಿನಲ್ಲಿ ಬಾಗಲಕೋಟೆಯಲ್ಲಿ ಬಿಜೆಪಿ ವಿರುದ್ಧ ಕೆಲಸ ಮಾಡಿದ್ಯಾರು? ಅಷ್ಟಕ್ಕೂ ಯಡಿಯೂರಪ್ಪ ಸಲ್ಲಿಸಿರುವಂತಹ ದೂರಿನಲ್ಲಿ ಯಾವ ಅಂಶಗಳು ಅಲ್ಲಿದೆ? ರಾಜಕೀಯ ಬದ್ಧವೈರಿ ಯತ್ನಾಳ್ ಅವರನ್ನ ಹಣಿಲಿಕ್ಕೆ ಬಿಎಸ್ ಯಡಿಯೂರಪ್ಪ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಬಾಗಲಕೋಟೆಯಲ್ಲಿ ಬಿಜೆಪಿ ಸೋಲಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೆ ಟೀಮ್ ಕಾರಣ ಅಂತ ಹೇಳಿ ಯಡಿಯೂರಪ್ಪ ದೂರನ್ನ ಸಲ್ಲಿಸಿದ್ದಾರೆ. ಯತ್ನಾಳ್ ಪಟಾಲಂ ಬಾಗಲಕೋಟೆಗೆ ಆಗಮಿಸಿ ಕುಚೋದ್ಯ ಹಾಗೆ ಬಿಜೆಪಿಗೆ ಇರುಸು ಮುರುಸು ಆಗುವಂತಹ ಹೇಳಿಕೆಗಳನ್ನ ನೀಡಿ ಬಿಜೆಪಿ ಸೋಲಿಗೆ ಕಾರಣರಾಗಿದ್ದಾರೆ ಅಂತ ಆರೋಪವನ್ನು ಮಾಡಿದ್ದಾರೆ. ರಮೇಶ್ ಜಾರಕಿಹೊಳಿ, ಅರವಿಂದ ಲಿಂಬಾವಳಿ ಮುಂತಾದವರು ಕಾಂಗ್ರೆಸ್ ಪರವಾಗಿ ಮತಯಾಚಿಸಿದ್ದಾರೆ ಅನ್ನುವಂತಹದ್ದು ಸ್ಫೋಟಕ ಮಾಹಿತಿಯನ್ನ ಯಡಿಯೂರಪ್ಪ ಹೈಕಮಾಂಡ್ಗೆ ನೀಡಿದ್ದಾರೆ ಈಗಾಗಲೇ. ಇನ್ನು ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರ ವಿರುದ್ಧವೂ ಯಡಿಯೂರಪ್ಪ ಹರಿಹಾಯ್ದಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕುರಿತಾದಂತಹ ಪ್ರತಾಪ್ ಸಿಂಹ ಅವರು ನೀಡಿರುವಂತಹ ಆಕ್ಷೇಪಾರ್ಹ ಹೇಳಿಕೆಗಳೇನಿದೆ ಅಲ್ವಾ, ಬಾಗಲಕೋಟೆಯಲ್ಲಿ ಬಿಜೆಪಿಯ ಸೋಲಿಗೆ ನಿರ್ಣಾಯಕ ಪಾತ್ರವನ್ನ ವಹಿಸಿದ್ವು. ಇನ್ನು ಒಂದು ವರ್ಗದ ಜನ ಬಿಜೆಪಿಯಿಂದ ದೂರ ಹೋಗುವಂತೆ ಕೂಡ ಅದು ಮಾಡಿತು ಅಂತ ಹೇಳಿ ಯಡಿಯೂರಪ್ಪ ಅವರು ಹೈಕಮಾಂಡ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅಂಡ್ ಟೀಮ್ಗೆ ಬಿಜೆಪಿ ಗೆಲುವು ಬೇಕಾಗಿರಲಿಲ್ಲ. ಹಾಗೇನು ಈ ರೀತಿ ಕುತಂತ್ರವನ್ನ ನಡೆಸಿ ಬಾಗಲಕೋಟೆಯಲ್ಲಿ ಬಿಜೆಪಿಯ ಸೋಲಿಗೆ ಕಾರಣರಾಗಿದ್ದಾರೆ ಅಂತ ಯಡಿಯೂರಪ್ಪ ಹೈಕಮಾಂಡ್ಗೆ ದೂರನ್ನ ಸಲ್ಲಿಸಿ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಒಟ್ನಲ್ಲಿ
ಉಪಚುನಾವಣೆಯ ಫಲಿತಾಂಶದ ನಂತರ ಬಿಜೆಪಿಯಲ್ಲಿ ಭಾರಿ ಬೆಳವಣಿಗೆಗಳು ನಡೀತಾ ಇದೆ. ಈಗಾಗಲೇ ಬಿಜೆಪಿಯಿಂದ ಸಸ್ಪೆಂಡ್ ಆಗಿರುವ ಯತ್ನಾಳ್ ಆ್ಯಂಡ್ ಟೀಮ್ಗೆ ಈಗ ಮತ್ತೆ ಸಂಕಷ್ಟ ಶುರುವಾಗಿದೆ. ಹಠಕ್ಕೆ ಬಿದ್ದಿರುವ ರಾಜಾಹುಲಿ ಯಡಿಯೂರಪ್ಪ ರಾಜಕೀಯ ವೈರಿ ಯತ್ನಾಳ್ ಅವರ ರಾಜಕೀಯ ಜೀವನವನ್ನ ಮುಗಿಸೋದಕ್ಕೆ ಪಣ ತೊಟ್ಟಿದ್ದಾರೆ. ಇಬ್ಬರು ಪ್ರಬಲ ಲಿಂಗಾಯತ ನಾಯಕರ ನಡುವಿನ ಈ ಕದನ ಯಾವ ಟ್ವಿಸ್ಟ್ ಅನ್ನ ಪಡೆಯುತ್ತೋ ಕಾದ್ ನೋಡಬೇಕಾಗಿದೆ. ಇದಾಗಿತ್ತು ವಾಂಟೆಡ್ ವಿತ್ ನಿಶ್ಚಿತ. ಎಕ್ಸ್ಕ್ಲೂಸಿವ್ ರಾಜಕೀಯ ಸುದ್ದಿಗಳು ಹಾಗೆ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.